ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಮತ್ತು ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ, ಡಿಗ್ರಿ, ಡಿಪ್ಲೊಮಾ, ಎಲ್ಲ ಕೋರ್ಸ್ಗಳ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಕರ್ನಾಟಕ ಗೌರ್ಮೆಂಟಿಂದ 25,000 ಅಥವಾ SSB ಸ್ಕಾಲರ್ಶಿಪ್ ಅಂತ ಒಂದು ಸ್ಕಾಲರ್ಶಿಪ್ ಆದರೆ ಕೊಡ್ತಾರೆ. ಆದ್ದರಿಂದ ಈ ವರ್ಷ ಕೂಡ SSB ಸ್ಕಾಲರ್ಶಿಪ್ ಆದರೆ ಲಾಂಚ್ ಆಗಿದೆ. ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ತುಂಬ ವಿದ್ಯಾರ್ಥಿಗಳಿಗೆ ಗೊತ್ತೇ ಇಲ್ಲ. SSB ಸ್ಕಾಲರ್ಶಿಪ್ ಅಂತ ಇದೆ, ಇದೊಂದು ಸ್ಕಾಲರ್ಶಿಪ್ ಆದರೆ ಇದೆ ಅಂತ ತುಂಬ ವಿದ್ಯಾರ್ಥಿಗಳಿಗೆ ಗೊತ್ತೇ ಇಲ್ಲ. ಆದ್ದರಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಖಂಡಿತ ನಮಗೆ 25,000ವರೆಗೆ ಸ್ಕಾಲರ್ಶಿಪ್ ಆದರೆ ಬಂದೇ ಬರ್ತದೆ. ಪ್ರತಿ ವರ್ಷ ಆದರೆ ಬರ್ತದೆ. ಕರ್ನಾಟಕ ಗೌರ್ಮೆಂಟಿಂದ ಈ ಒಂದು ಸ್ಕಾಲರ್ಶಿಪ್ನ ಕೊಡ್ತಿರೋದ್ರಿಂದ ಎಲ್ಲರೂ ಕೂಡ ಮಿಸ್ ಮಾಡದೆ ಅಪ್ಲೈ ಮಾಡಿ. ಯಾವ ರೀತಿ ಅಪ್ಲೈ ಮಾಡೋದು ಏನಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಆದ್ದರಿಂದ ವಿಡಿಯೋನ ಸ್ಟಾರ್ಟಿಂದ ಎಂಡ್ ನೋಡಿ. ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಕೇಳಿದರೆ, ಈ ರೀತಿಯೆಲ್ಲ ಎಜುಕೇಷನ್ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಇದೇ ರೀತಿ ಎಲ್ಲ ಸ್ಕಾಲರ್ಶಿಪ್ ಬಿಟ್ಟು ಎಲ್ಲ ಕೂಡ ಫ್ರೀಯಾಗಿ ಸಿಗ್ತಾ ಇರ್ತವೆ. ಎಲ್ಲ ಫ್ರೀಯಾಗಿ ಸಿಗಬೇಕಂದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ ಸಬ್ಸ್ಕ್ರೈಬ್ ಅದ್ರ ಜೊತೆಗೆ ವಿಡಿಯೋಗೊಂದು ಲೈಕ್ ಆದರೆ ಮಾಡಿ. ಯಾಕೆ ಲೈಕ್ ಮಾಡಬೇಕು ಅಂದರೆ ಇದೇ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಆದರೆ ಶೇರ್ ಆಗ್ತದೆ. ತಪ್ಪದೆ ಲೈಕ್ ಒಂದು ಮಾಡಿ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಿ. ಅದ್ರ ಜೊತೆಗೆ ವಾಟ್ಸಪ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿ. ತಪ್ಪದೆ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಈ ಒಂದು ಸ್ಕಾಲರ್ಶಿಪ್ನ ಬಂದ್ಬಿಟ್ಟು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂದರೆ SSB ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಕರೀತಾರೆ. ಇದು ಬಂದ್ಬಿಟ್ಟು ಎಲ್ಲ ವಿದ್ಯಾರ್ಥಿಗಳ ಎಲಿಜಿಬಲ್ ಇರ್ತದೆ. ಈಗಾಗಲೇ ತುಂಬ ವಿದ್ಯಾರ್ಥಿಗಳಿಗೆ ಗೊತ್ತಿರ್ತದೆ ಇದು SSB ಸ್ಕಾಲರ್ಶಿಪ್ ಅಂತ. ಇನ್ನು ಯಾರಿಗೂ ಗೊತ್ತಿಲ್ಲ ಅವರೆಲ್ಲ ಖಂಡಿತ ಕೊನೆಯವರೆಗೆ ವಿಡಿಯೋ ಆದರೆ ನೋಡಿ. 2024-25ನೇ ಸಾಲಿನ ಸ್ಕಾಲರ್ಶಿಪ್ಗೆ ಈಗಾಗಲೇ ಅರ್ಜಿ ಆದರೆ ಕರೆದಿದ್ದಾರೆ. ಯಾವ ರೀತಿ ಅಪ್ಲೈ ಮಾಡೋದು ಅಂತ ಈಗ ಹೇಳ್ತೇವೆ ನೋಡಿ. ಇಲ್ಲಿ ಈಗಾಗಲೇ ನೀವು ಹಿಂದಿನ ವರ್ಷ ಅಪ್ಲೈ ಮಾಡಿಲ್ಲ ಅಂದರೆ ಮೊದಲಿಗೆ ಇಲ್ಲಿ ಫಸ್ಟ್ ಆಪ್ಷನ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾವ ರೀತಿ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು ಅಂದರೆ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ. ಮತ್ತು ಆಧಾರ್ನಲ್ಲಿರುವಂತೆ ಹೆಸರು, ಎರಡನೇ ಮೇನಲ್ಲಿ ಆಧಾರ್ನಲ್ಲಿರುವಂಥ ಹೆಸರಿನಲ್ಲಿ ಅಲ್ಲಿ 3ನೇ ನಂಬರಲ್ಲಿ ಲಿಂಗ, ಜೆಂಡರ್ನ ಸೆಲೆಕ್ಟ್ ಮಾಡಿ, ಮೇಲು ಫಿಮೇಲ್ ಅಂತ. ನೆಕ್ಸ್ಟು ಕ್ಯಾಪ್ಚಾ ಕೆಳಗಡೆ ನಂಬರ್ ಇರ್ತದೆ, ಅದನ್ನು ಎಂಟ್ರಿ ಮಾಡಿ. ಆಮೇಲೆ ಇಲ್ಲಿ ಟಿಕ್ ಇರ್ತದೆ, ಒಂದು ಬಾಕ್ಸ್ನ ಟಿಕ್ ಮಾಡಿಬಿಟ್ಟು ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೊಂದು ಮೊಬೈಲ್ನಿಗೆ ನಿಮ್ಮ ID ಎದುರು ಬರ್ತದೆ. OTP ಎದುರು ಬರ್ತದೆ. ಆ OTPನ ಎಂಟ್ರಿ ಮಾಡಿದ್ಮೇಲೆ ಒಂದು ID ಎದುರು ಬರ್ತದೆ, SSB ID. ಆ ಒಂದು ಐಡಿನ ಮತ್ತು ನೀವೊಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು. ಆ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಆ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ 2024-25ನೇ ಸಾಲಿನ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು 2ನೇ ಬಾಕ್ಸ್ನಲ್ಲಿ ಇದೆಯಲ್ಲ. ಇಲ್ಲಿ ಬಂದ್ಬಿಟ್ಟು ಯಾರೆಲ್ಲ ಅಪ್ಲೈ ಇಲ್ಲಿ ಕ್ಲಿಕ್ ಮಾಡಬೇಕು ಅಂದರೆ ಇಲ್ಲಿ ಬಂದ್ಬಿಟ್ಟು ಯಾರೆಲ್ಲ SSLC ನಂತರ ಯಾರೆಲ್ಲ ಇದ್ದೀರಾ, ಫಸ್ಟ್ PU ಸಿ, ಸೆಕೆಂಡ್ PU ಸಿ, ಅವರೆಲ್ಲರೂ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೊಂದು ಈಗಾಗಲೇ ID ಕ್ರಿಯೇಟ್ ಮಾಡಿರ್ತೀರಾ. ಆ ಒಂದು ಐಡಿನ ಎಂಟ್ರಿ ಮಾಡಿ. ಆಮೇಲೆ ಪಾಸ್ವರ್ಡ್ ಅಂತ ಇರ್ತದಲ್ಲ, ಆ ಒಂದು ಈಗಾಗಲೇ ಸೆಟ್ ಮಾಡಿರ್ತೀರಾ, ಆ ಒಂದು ಪಾಸ್ವರ್ಡ್ನ ಎಂಟ್ರಿ ಮಾಡಿ. ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದ್ರದಲ್ಲ, ಪಾಸ್ವರ್ಡ್ ಮರಿತಿರೋ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ಕ್ಯಾಪ್ಚಾ ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಮಾಡಿ. ಅಲ್ಲಿ ಲಾಗಿನ್ ಮಾಡಿದ್ಮೇಲೆ ನಿಮಗೊಂದು 4 ಸ್ಟೆಪ್ ಬರ್ತದೆ. ಫಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಅಕಾಡೆಮಿಕ್ ಡೀಟೇಲ್ಸ್ ಆಗಿರ್ಬೋದು, ಸ್ಕೂಲ್ ಡೀಟೇಲ್ಸು ಮತ್ತು ಕಾಲೇಜ್ ಡೀಟೇಲ್ಸು. ಅಲ್ಲಿ ನಿಮ್ಮದೊಂದು ಫಾರ್ಮ್ ಬರ್ತದೆ. 4 ಫಾರ್ಮ್ಗಳನ್ನ ಕರೆಕ್ಟಾಗಿ ಫಿಲ್ ಮಾಡಬೇಕು. ಮತ್ತು ಇನ್ ಕೇಸ್ ನೀವು ಹಾಸ್ಟೆಲ್ ಇದ್ದರೆ ಕೂಡ ಆ ಹಾಸ್ಟೆಲ್ ಫಾರ್ಮ್ ಅಂತ ಬರ್ತದೆ. 4ನೇ ಸ್ಟೆಪ್ಪಲ್ಲಿ ಹಾಸ್ಟೆಲ್ ಡೀಟೇಲ್ಸ್ನ ಅಪ್ಲೈ ಆದರೆ ಮಾಡಬೇಕು. ಇಲ್ಲಿ ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಡೇಟು ಖಂಡಿತ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಖಂಡಿತ ಎಲ್ಲ ವಿಡಿಯೋನ ನೋಡ್ತಾ ಹೋಗಿ. ಈ ಒಂದು ಸ್ಕಾಲರ್ಶಿಪ್ಪು ವೆರಿ ಇಂಪಾರ್ಟೆಂಟು. ಖಂಡಿತ ಪ್ರತಿ ವರ್ಷ ಈ ಒಂದು ಸ್ಕಾಲರ್ಶಿಪ್ಪು ಬಂದೇ ಬರ್ತದೆ. ಕರ್ನಾಟಕ ಗೌರ್ಮೆಂಟಿಂದ ಕೊಡೋದ್ರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಬಂದೇ ಬರ್ತದೆ. ಖಂಡಿತ ತಪ್ಪದೆ ಅಪ್ಲೈ ಮಾಡಿ. ಖಂಡಿತ ಅಮೌಂಟ್ ಬಂದೇ ಬರ್ತದೆ ಕರ್ನಾಟಕ ಗೌರ್ಮೆಂಟ್ ಆಗಿರೋದ್ರಿಂದ. ತಪ್ಪದೆ ಅಪ್ಲೈ ಮಾಡಿ. 25,000ವರೆಗೆ ನಿಮಗೆ ಅಮೌಂಟ್ ಬರೋ ಸಾಧ್ಯತೆ ತುಂಬ ಇದೆ. ಪಿ ಕನ್ಸೆಷನ್ ಆಗಿರ್ಬೋದು, PM SSB ಆಗಿರ್ಬೋದು, ಅದ್ರ ಜೊತೆಗೆ ವಿದ್ಯಾಶ್ರೀ ಆಗಿರ್ಬೋದು, ರೈತ ವಿದ್ಯಾನಿಧಿ, ಎಲ್ಲ ಕೂಡ ಸ್ಕಾಲರ್ಶಿಪ್ಪು ಈ ಒಂದೇ ಒಂದು ಸ್ಕಾಲರ್ಶಿಪ್ ಹಾಕೋದ್ರಿಂದ ಬರ್ತದೆ. ಎಲ್ಲ ಸ್ಕಾಲರ್ಶಿಪ್ಪು ಈ ಒಂದೇ ಪೋರ್ಟಲಲ್ಲಿ ಬರ್ತದೆ. ಖಂಡಿತ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಇನ್ನು ಉಳಿದವರು ಯಾವುದು ಮಾಡಬೇಕಂದ್ರೆ 1ರಿಂದ 10ನೇ ತರಗತಿ ಯಾರೆಲ್ಲ ಇದ್ದೀರಾ, ಅವೆಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಇರ್ತದೆ ನೋಡಿ. 2024 ಮತ್ತು 25ನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ. ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡಬೇಕು. ಯಾರೆಲ್ಲ 1ರಿಂದ 10ನೇ ತರಗತಿ ಇದ್ದೀರಲ್ಲ, ಎಲ್ಲರೂ ಕೂಡ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಐಡಿನ ಕ್ರಿಯೇಟ್ ಮಾಡ್ಕೊಳ್ಳಿ ಮತ್ತು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ನಿಮಗೂ ಕೂಡ ಸೇಮ್ ಪ್ರೊಸೆಸ್ ಇರ್ತದೆ. 4 ಸ್ಟೆಪ್ನ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೊಂದು ಪಾಯಿಂಟ್ ಹೇಳ್ತೇನೆ ನೋಡಿ. ಪ್ರತಿಯೊಬ್ಬರು ಕೇರ್ಫುಲ್ಲಾಗಿ ಎಂಟ್ರಿ ಮಾಡಿ. ಯಾಕಂದರೆ ಒಂದು ಸಲ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಮತ್ತೆ ಎಡಿಟ್ ಮಾಡೋಕ್ಕಾದ್ರೆ ಬರೋದಿಲ್ಲ. ಕೇರ್ಫುಲ್ಲಾಗಿ ಎಂಟ್ರಿ ಮಾಡಿ. ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೇಳಿ, ಯಾಕಂದರೆ ವಿಡಿಯೋ ಈಗಲೇ ಲೆಂತ್ ಆಗಿದೆ. ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ತುಂಬ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋಕ್ಕಾದ್ರೆ ಬರೋದಿಲ್ಲ. ಅಂಥವ್ರು ಏನು ಮಾಡಿ ಅಂದರೆ ನಿಮ್ಮ ನಿಯರ್ ಕಂಪ್ಯೂಟರ್ ಸೆಂಟರ್ ಇರ್ತದಲ್ಲ, ಕಂಪ್ಯೂಟರ್ ಸೆಂಟರು ಅಥವಾ ಆನ್ಲೈನ್ ಸೆಂಟರು, ಅಲ್ಲಿ ಹೋಗಿ ನೀವು ಖಂಡಿತ ಅಪ್ಲೈ ಮಾಡಿ. ಅವರು ಕೂಡ ಅಪ್ಲೈ ಮಾಡಿ ಕೊಡ್ತಾರೆ. ಅವ್ರಿಗೆ ಏನು ಹೇಳಬೇಕಂದ್ರೆ SSB ಸ್ಕಾಲರ್ಶಿಪ್ ಬಂದಿದೆ ಅಂತ ಹೇಳಿ ಅವ್ರು ಖಂಡಿತ ಅಪ್ಲೈ ಮಾಡಿ ಕೊಡ್ತಾರೆ.
ಸೊ ಅವರಿಗೆ ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಈ ಒಂದು ವಿಡಿಯೋನ ಅವರಿಗೆ ತೋರಿಸಿ, ಸೊ ಖಂಡಿತ ಅವ್ರಿಗೆ ಅಪ್ಲೈ ಮಾಡಿಕೊಡ್ತಾರೆ. ಸೊ ನಿಮಗೆ ಬಂದರೆ ಕೂಡ ಮೊಬೈಲ್ನಲ್ಲಿ ಅಪ್ಲೈ ಮಾಡಿ. ನಮಗೆ ಬರೋಲ್ಲ, ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ವಿಡಿಯೋ ಮಾಡಬೇಕು ಅಂತ ಹೇಳಿದ್ರಿ, ಸೊ ಖಂಡಿತ ವಿಡಿಯೋ ಮಾಡ್ತೀನಿ. ಮತ್ತು ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಂದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ನೀವು ಕೇಳ್ತೀರಾ. ಸೊ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಈಗ ನೋಡ್ತಾ ಹೋಗೋಣ ಬನ್ನಿ. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ನೋಡಿ, ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ. ಸೊ ಇವೆಲ್ಲ ಡಾಕ್ಯುಮೆಂಟ್ಸು ಕಡ್ಡಾಯವಾಗಿ ಬೇಕು. ಸೊ ಅವನ್ನೆಲ್ಲ ತೆಗೆದುಕೊಂಡು ನಿಮ್ಮ ನಿಯರ್ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಅಲ್ಲಿ ಅವರು ಅಪ್ಲೈ ಮಾಡಿ ಕೊಡ್ತಾರೆ. ಸೊ ತುಂಬ ಕಾಸ್ಟ್ಲಿನ ಆಗೋದಿಲ್ಲ, ಸೊ 100 ರೂಪೀಸ್ ಒಳಗಡೆ ಆಗ್ತದೆ. ಸೊ ಖಂಡಿತ ತಪ್ಪದೆ ಅಪ್ಲೈ ಮಾಡಿ. ಸೊ ತಪ್ಪದೆ ಅಪ್ಲೈ ಮಾಡಿ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ತಪ್ಪದೆ ಶೇರ್ ಮಾಡಿ, ಯಾಕಂದರೆ ಅವರು ಕೂಡ ಹೆಲ್ಪ್ ಆಗಲಿ. ಸೊ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಲೈಕ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.